ವಿದ್ಯಾರ್ಥಿಗಳೇ, ಮಾದರಿ ಪ್ರಶ್ನೆ ಪತ್ರಿಕೆಯ ಮುಂದುವರೆದಿರತಕ್ಕಂಥ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ಎರಡು ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಗಳ ಗುಣಲಬ್ಧ 2016. ಅವುಗಳಲ್ಲಿ ಒಂದು ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅದು ಮೊದಲನೇದು. ಆಮೇಲೆ ಆ ಎರಡೂ ಸಂಖ್ಯೆಗಳ ಮಾಸಾವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಮೊದಲನೇದಾಗಿ ಮಾಸ ಮತ್ತು ಲಾಸಗಳ ಗುಣಲಬ್ಧ. ಇದಕ್ಕೆ ಏನು ಮಾಡೋಣ, ನಾವು ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತಕ್ಕಂಥ ಸೂತ್ರವನ್ನು ತಗೊಳ್ಳೋಣ. ಇಲ್ಲಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಅಂದರೆ ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧ ಎಚ್ ಇಂಟು ಎಲ್ 2016 ಆಗುತ್ತೆ. ಅದರಲ್ಲಿ ಒಂದು ಸಂಖ್ಯೆ ಎ ಅಂತ ಇಟ್ಕೊಳ್ಳೋಣ, 42 ಅಂತ ತಗೊಳ್ಳೋಣ. ಬಿ ಅನ್ನು ಕಂಡಿಟ್ಕೊಳ್ಳೋಣ. ಈಗ ಬಿ ಇಸ್ ಈಕ್ವಲ್ ಟು 2016 ಡಿವೈಡ್ ಬೈ 42. ಅಲ್ಲಿಗೆ 42ರಿಂದ ನಾವು ಡಿವೈಡ್ ಮಾಡಿದರೆ 42 4 ಹಾಗೂ 42 8. ಅಲ್ಲಿಗೆ ಬಿ ಸಂಖ್ಯೆ 48 ಆಗುತ್ತೆ. ಅಂದರೆ ಇನ್ನೊಂದು ಸಂಖ್ಯೆ ನಮಗೆ 48 ಸಿಗ್ತಕ್ಕಂಥದ್ದು. ಇದು ಮೊದಲನೇ ಪಾರ್ಟ್. ಎರಡನೇ ಪಾರ್ಟ್ನಲ್ಲಿ ಸಂಖ್ಯೆಗಳ ಮಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಮೊದಲನೇ ಸಂಖ್ಯೆ ನಮಗೆ 42 ಇದೆ. 42 ತಗೊಂಡ್ರೆ ಇದನ್ನು ಅವಿಭಾಜ್ಯ ಅಪವರ್ತನಕ್ಕೆ ತಗೊಂಡ್ರೆ 2 2 2 1 3 7 ಹಾಗೆಯೇ 7 1. ಅಲ್ಲಿಗೆ 42 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 7 ಆಯಿತು. ನೆಕ್ಸ್ಟ್ 48 ತಗೊಂಡ್ರೆ 2 2 2 4 2 1 2 2 2 6 2 3 ನೆಕ್ಸ್ಟು 3 1. ಅಲ್ಲಿ ನಮಗೆ 48 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3. ಇಲ್ಲಿ ನಮಗೆ ಮಾಮೂಲಿಯಾಗಿರ್ತಕ್ಕಂಥ ಸಂಖ್ಯೆ 2 2 3 ಮತ್ತು 3. ಅಲ್ಲಿಗೆ ನಮಗೆ ಮಾಸ ಅಷ್ಟೇ ಕೇಳಿರೋದ್ರಿಂದ ಮಾಸ 2 ಇಂಟು 3 ಇಸ್ ಈಕ್ವಲ್ ಟು 6. ಇದು ನಮ್ಮದು ಉತ್ತರ ಆಗಿರ್ತಕ್ಕಂಥದ್ದು. ಎರಡು ಸಂಖ್ಯೆಗಳ ಮಾಸ ಹಾಗೂ ಇನ್ನೊಂದು ಸಂಖ್ಯೆ 48 ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 3 ಮಾರ್ಕ್ಸಿಂದು ಎ -3 0 ಬಿ 0 2 ಸಿ 0, -3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತ ಕೇಂದ್ರವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇದಕ್ಕೇನು ಮಾಡೋಣ, ಇಲ್ಲಿ ನಿರ್ದೇಶಾಂಕಗಳನ್ನು ತಗೊಳ್ಳೋದಾದರೆ ಮೊದಲನೇದಾಗಿ ವೃತ್ತಗಳ ಮೂಲಕ ಹಾದು ಹೋಗೋದು ಅಂತಂದು ಹೇಳಿದರೆ ನಮಗೆ ಪರಿವೃತ್ತ ಬರ್ತಕ್ಕಂಥದ್ದು. ಹಾಗಾಗಿ ನಾನು ತ್ರಿಭುಜವನ್ನು ಮಾತ್ರ ತಗೊಳ್ತೀನಿ. ತ್ರಿಭುಜ ತಗೊಂಡ್ರೆ ಇದರಲ್ಲಿ ಎ ಬಿಂದು -3, 0 ಬಿ 0, 2 ಹಾಗೆಯೇ ಸಿ 0, -3. ಇಲ್ಲಿ ಕೇಂದ್ರ ಬಿಂದು ಅಂದರೆ ಎ ಇಂದ ಒಂದು ರೇಖೆ, ಬಿ ಇಂದ ಒಂದು ರೇಖೆ, ಸಿ ಇಂದ ಒಂದು ರೇಖೆಯನ್ನು ಮಧ್ಯ ಬಿಂದುವಿಗೆ ತಗೊಳ್ಳೋಣ. ಇದೇನಾಗುತ್ತೆ, ನಮಗೆ ಪರಿವೃತ್ತ ಆಗೋದ್ರಿಂದ ಓ ಎ, ಓ ಬಿ, ಓ ಸಿ ಇವು ತ್ರಿಜ್ಯಗಳಾಗ್ತವೆ. ಸಮರೂಪಿಯಾಗಿ ಸಮ ಅಳತೆಗಳನ್ನು ಹೊಂದಿರತಕ್ಕಂಥವು. ಇದನ್ನು ನಾವು ದೂರದ ಸೂತ್ರದಿಂದ ಕಂಡುಹಿಡ್ಕೊಳ್ತಾ ಹೋಗೋಣ. ಎಕ್ಸ್ ಮತ್ತು ವೈ ವೃತ್ತ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ ಇದು ಎಕ್ಸು ಮತ್ತು ವೈ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು. ಈಗ ನಾವೇನು ಮಾಡ್ಕೊಳ್ಳೋಣ, ಇಲ್ಲಿ ಓ ಎ, ಓ ಬಿ ಹಾಗೆಯೇ ಓ ಎ, ಓ ಸಿ ಅಂತ ನಾವು ತಗೋಬಹುದು, ಅಥವಾ ಓ ಬಿ ಮತ್ತು ಓ ಸಿ ಅಂತ ನಾವು ತಗೋಬಹುದು. ಒಟ್ಟು 3 ಅಳತೆ ನಮಗೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಬೇಕಿರೋದ್ರಿಂದ ಮೊದಲನೇದಾಗಿ ನಮಗೆ ಎ -3 0, 0, 2 ಸಿ 0, -3. ಇಲ್ಲಿ ಓ ಎ, ಓ ಬಿ, ಓ ಸಿ ತ್ರಿಜ್ಯಗಳು.
ಹಾಗಾಗಿ ಮೂರು ಕೂಡ ಒಂದೇ ಅಳತೆಯಲ್ಲ ಇರ್ತಕ್ಕಂಥದ್ದು. ಡಿ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ನಮಗೆ ಬೇಕಾಗಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋಣ. ಮೊದಲನೇದಾಗಿ ಓ ಎ ತಗೊಂಡ್ರೆ ಓ ಬೆಲೆ ಎಕ್ಸ್ ಕಮ ವೈ, ಹಾಗೆಯೇ ಎ ಬೆಲೆ -3, 0. ಹಾಗೆಯೇ ಓ ಎಕ್ಸ್ ಕಮ ವೈ ಬಿ 0, 2. ಇಲ್ಲಿ ಇದು x1 y1, ಹಾಗೆಯೇ x2 y2, x1 y1 x2 y2. ಏನು ಮಾಡ್ಕೊಳ್ಳೋಣ ಇದರಲ್ಲಿ ಅಂದರೆ ಓ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಬಿ ಸ್ಕ್ವಯರ್ ಅಂತ ತಗೊಳ್ಳೋಣ. ಇಲ್ಲಿ ಓ ಎ ಸ್ಕ್ವಯರ್ ಓ ಬಿ ಸ್ಕ್ವಯರ್ ತಗೊಂಡ್ರೆ ಇಲ್ಲಿ ಬರ್ತಕ್ಕಂಥದ್ದು ಓ ಎ ಮತ್ತು ಓ ಬಿಯ ಅಳತೆಗಳನ್ನು ತಗೊಳ್ಳೋದಾದ್ರೆ ಸ್ಕ್ವೇರ್ ರೂಟ್ ಆಫ್ ಯಾವುದು ನಮ್ಮದು ಓ ಎ ಅಂತಕ್ಕಂಥದ್ದನ್ನು ತಗೊಂಡ್ರೆ -3 x2 ಮೈನಸ್ x1 -3 ಓ ಎ ಎಕ್ಸ್ ಪ್ಲಸ್ 3 ಅಂತ ತಗೊಳ್ಳೋಣ. ಎಕ್ಸ್ ಪ್ಲಸ್ 3 ಅಂತ ತಗೋಬೋದು, -3 0 ಅಂತ ತಗೋಬೋದು. ಎರಡರಲ್ಲಿ ಯಾವ್ದು ತಗೊಂಡ್ರು ಕೂಡ ಇದನ್ನ x1 y1 x2 y2 -3 ಪ್ಲಸ್ x ಹೋಲ್ ಸ್ಕ್ವಯರ್ ಪ್ಲಸ್ y2 0 ಮೈನಸ್ y ಹೋಲ್ ಸ್ಕ್ವಯರ್ ಸ್ಕ್ವೇರ್ ರೂಟ್ ಆಫ್ ಇಲ್ಲಿರ್ತಕ್ಕಂಥದ್ರಲ್ಲಿ 0 ಪ್ಲಸ್ x ಹೋಲ್ ಸ್ಕ್ವಯರ್ ಹಾಗೆಯೇ 2 ಪ್ಲಸ್ y ಹೋಲ್ ಸ್ಕ್ವಯರ್ 2 ಮೈನಸ್ y ಹೋಲ್ ಸ್ಕ್ವಯರ್. ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ -3 ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 0 ಮೈನಸ್ ವೈ ಸ್ಕ್ವಯರ್ ಅಂತಂದು ಹೇಳಿದರೆ ಮೈನಸ್ ವೈ ಸ್ಕ್ವಯರ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಮೈನಸ್ ವೈ ಸ್ಕ್ವಯರ್. ಅಲ್ಲಿಗೆ ಓ ಎ ಸ್ಕ್ವೇರು ಓ ಬಿ ಸ್ಕ್ವೇರಿಂದ ಸ್ಕ್ವೇರ್ ರೂಟ್ ಅನ್ನೋದು ನಾವು ತೆಗೆದಾಕಿಬಿಟ್ರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ -3 ಎಕ್ಸ್ ಸ್ಕ್ವಯರ್ ಪ್ಲಸ್ ಮೈನಸ್ ವೈ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಮೈನಸ್ ವೈ ಸ್ಕ್ವಯರ್. ಅಲ್ಲಿಗೆ ಬೆಲೆಯನ್ನು ನಾವು ಬಿಡಿಸ್ಕೊಂಡ್ರೆ ಎ ಪ್ಲಸ್ ಬಿ ಬೆಲೆಗೆ ಬಿಡಿಸ್ಕೊಂಡ್ರೆ -3 ಹೋಲ್ ಸ್ಕ್ವಯರ್ ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು -3 ಇಂಟು ಎಕ್ಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವಯರ್, ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಹಾಗೆಯೇ ಮೈನಸ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು 2 ಮೈನಸ್ ವೈ. ಅಲ್ಲಿಗೆ 9 ಎಕ್ಸ್ ಸ್ಕ್ವಯರ್ ಮೈನಸ್ 6x ಪ್ಲಸ್ ವೈ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 4 ಪ್ಲಸ್ ವೈ ಸ್ಕ್ವಯರ್ ಮೈನಸ್ 4y. ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರು ವೈ ಸ್ಕ್ವೇರು ಕ್ಯಾನ್ಸಲ್ ಆಯಿತು. ಉಳಿತಕ್ಕಂಥದ್ದು ಇಲ್ಲಿ ಉಳಿದಿರೋದು 9 ಮೈನಸ್ 6x, ಇಲ್ಲಿ 4 ಮೈನಸ್ 4y. ಇದನ್ನು ಈ ಕಡೆಗೆ ಹಾಕೋಣ. ಅವಾಗ ಏನಾಗುತ್ತೆ ನಮಗೆ ಬರ್ತಕ್ಕಂಥದ್ದು ಇಲ್ಲ ಇದನ್ನಾರು ತಗೋಬೋದು ಇಲ್ಲ ಇದನ್ನಾರು ತಗೋಬೋದು. ನಾನು ಇದನ್ನೇ ಈ ಕಡೆಗೆ ಇಟ್ಕೊಂಡ್ರೆ 6x ಮೈನಸ್ 4y ಇಸ್ ಈಕ್ವಲ್ ಟು ಇದನ್ನು ಈ ಕಡೆಗೆ ಹಾಕೊಳ್ಳೋಣ 9 ಮೈನಸ್ 4 6x ಮೈನಸ್ 4y ಇಸ್ ಈಕ್ವಲ್ ಟು 5. ಅಂದರೆ 6x ಅನ್ನು ಈ ಕಡೆಗೆ ಹಾಕೊಂಡಿದ್ದೀನಿ, 4 ಈ ಕಡೆಗೆ ಇಟ್ಕೊಂಡಿದ್ದೀನಿ. ಇದು ಒಂದನೇ ಈಕ್ವೇಷನ್ ಅಂತ ಇಟ್ಕೊಳ್ಳೋಣ. ಎರಡನೇದು ತಗೊಳ್ಳೋಣ. ಎರಡನೇದನ್ನು ಓ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಸಿ ಸ್ಕ್ವಯರ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ಓ ಬಿ ಸ್ಕ್ವಯರು ಆಲ್ರೆಡಿ ಒಂದೇ ಓ ಎ ಸ್ಕ್ವಯರು ಅಂತಲೂ ತಗೋಬೋದು. ಸ್ಕ್ವೇರ್ ರೂಟ್ ಆಫ್ ಇದನ್ನೇ ನಾನು ತಗೊಳ್ತೀನಿ 0 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ 2 ಮೈನಸ್ ವೈ ಹೋಲ್ ಸ್ಕ್ವಯರ್. ಓ ಸಿ ತಗೊಂಡ್ರೆ ಇಲ್ಲಿ ಓ ಬೆಲೆ ಎಕ್ಸು ವೈ, ಸಿ ಬೆಲೆಯನ್ನು ನಾವು ತಗೊಳ್ಳೋದಾದರೆ
ಸಿ ಬೆಲೆ ಇರ್ತಕ್ಕಂಥದ್ದು 0, -3 x1 y1 x2 y2 ಅಲ್ಲಿಗೆ 0 + x² ಪ್ಲಸ್ -3 ಪ್ಲಸ್ -y² ಅಲ್ಲಿಗೆ ಏನು ಬರುತ್ತೆ, ಈ ಬೆಲೆ ನಮಗೆ ಸಿಕ್ಕಿದೆ ಆಲ್ರೆಡಿ, ಮತ್ತೇನದನ್ನೇನು ಮಾಡೋಕ್ಕೆ ಹೋಗಲ್ಲ. x² + 4 + y² - 4y ಇದನ್ನು ಬಿಡಿಸ್ಕೊಳ್ಳೋಣ. x² + -3 - y² x² + -3² + -y² ಪ್ಲಸ್ 2 × -3 × -y x² + 9 + y² ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಅಲ್ಲಿಗೆ 6y ಆಯಿತು. ಈಗ x² + 4 + y² - 4y ಅಲ್ಲಿಗೆ x² x² y² ಉಳಿತಕ್ಕಂಥದ್ದು ನಮಗೆ ಬೆಲೆ 4 - 4y, ಇದರಲ್ಲಿ 9 + 6y ಇದನ್ನು ಈ ಕಡೆಗೆ ಹಾಕೊಳ್ಳೋಣ, ಇದನ್ನು ಈ ಕಡೆಗೆ ತೊಗೊಂಬರೋಣ. ಅಲ್ಲಿಗೆ 4x y y ಪ್ಲಸ್ 6y ಅಲ್ಲಿಗೆ 4 - 9 10y = -5 y = -5/10 5 1 5 2 y = -1/2 ಇದು ನಮ್ಮ ಬೆಲೆ ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಬೆಲೆ ತಗೊಂಡ್ರೆ ಇಲ್ಲಿ ಒಂದನೇ ಈಕ್ವೇಷನ್ ಏನಿದೆಯೋ ಅದನ್ನು ತಗೊಳ್ಳೋಣ. 1ರಿಂದ 6x - 4y = 5 y ಬೆಲೆ -1/2 ಇದೆ, ಇದನ್ನು ಈ ಕಡೆಗೆ ಹಾಕೊಳ್ಳೋಣ. 6x - 4 - 1/2 = 5 ಅಲ್ಲಿಗೆ 6x ಮೈನಸ್ ಇಂಟು ಮೈನಸ್ ಪ್ಲಸ್ 4/2 ಅಂದರೆ 2 1 2 2 ಸಿಕ್ತು = 5 ಅಲ್ಲಿಗೆ 6x = ಈ ಕಡೆಗೆ ತಗೊಳ್ಳೋದಾದರೆ 6x - a - b² ಆಗಿರೋದ್ರಿಂದ a² + b² - 2ab ಆಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಬರ್ತಕ್ಕಂಥದ್ದು 6x ಆಗುತ್ತೆ. 6x ಅನ್ನು ತಗೊಂಡ್ರೆ ಇದು 6x, ಇದು ಈ ಕಡೆಗೆ ಬರ್ತಕ್ಕಂಥದ್ದು, ಇದು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀರಿ ಈ ಬೆಲೆನ. ಸಿಕ್ಸ್ ಎಕ್ಸ್ ಮೈನಸ್ y ಈ ಕಡೆ ಬಂದರೆ 4y ಆಯಿತು. ಹಾಗೆಯೇ 4 - 9 ಇದು ಈ ಕಡೆ ಬಂದರೆ 6x + 4y = -5 ಈ ಬೆಲೆನ ಇಲ್ಲಿ ತಗೊಳ್ಳೋಣ. ಪ್ಲಸ್ಸು ಇದು ಮೈನಸ್ ಆಗ್ತಕ್ಕಂಥದ್ದು. ಇಲ್ಲಿ ನಮಗೆ ಬೆಲೆಯನ್ನು ತಗೊಂಡ್ರೆ x + 4 - 1/2 = -5 2 1 2 2 ಅಲ್ಲಿಗೆ ನನಗೆ ಇಲ್ಲಿ ಬರ್ತಕ್ಕಂಥ ಬೆಲೆ 6x - 2 = -5 ಆಯಿತು. 6x = -5, ಇದು -2 ಆ ಕಡೆಗೆ ಹೋದರೆ +2 ಆಯಿತು. 6x = -3, x = -3/6 3 1 3 2 x = -1/2 ಅಲ್ಲಿಗೆ ಓ ಬಿಂದುವಿನ ನಿರ್ದೇಶಾಂಕಗಳು -1/2 -1/2 ಇದು ನಮ್ಮ ಬೆಲೆಗಳು ಸಿಗ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ
ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ.